ಅಲ್ಲ ಅಂತರ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಖಂಡಿತವಾಗ್ಲೂ ಈ ಬಾರಿ ಚುನಾವಣೆ ಏನು ಫಲಿತಾಂಶ ಇದೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪರ ಇರುತ್ತೆ ಅಂತ ನನ್ನ ನಂಬಿಕೆ ಇದೆ. ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಆಮೇಲೆ ವಿನೋದ್ ಹೊಸೂಟಿಯವರು ಏನು ಹೊಸಬ್ರಲ್ಲ ಸಂಘಟನೆಯಲ್ಲಿ, ಅವರು ಕೂಡ ಚತುರಿದ್ದಾರೆ. ಆಮೇಲೆ ನಮ್ಮೆಲ್ಲ ಶಾಸಕರು, ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ, UPA 1 UPA 2 ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಈ 10 ವರ್ಷದ ಸುಳ್ಳು ಬೋಗಸ್ ಆಶ್ವಾಸನೆಗಳನ್ನು ಜನರ ಹತ್ರ ಒಯ್ತೀವಿ, ಮನೆ ಮನೆಗೆ ಒಯ್ತೀವಿ. ವಿ ವಿಲ್ ಟೇಕ್ ಇಟ್ ಆಸ್ ಅ ಸ್ಟ್ರೀಟ್ ಫೈಟ್. ಇದು ಸ್ಟ್ರೀಟ್ ಫೈಟ್ ಥರನೇ ಮಾಡ್ತೀವಿ. ಖಂಡಿತವಾಗ್ಲೂ ನನ್ನ ನಂಬಿಕೆ ಇದೆ ಈ ಬಾರಿ ಜನರು ಖಂಡಿತವಾಗ್ಲೂ ಧಾರವಾಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ. ಲಿಂಗಾಯತರು ನಮಗೆ ಟಿಕೆಟ್ ಕೊಡ್ಬೇಕಂತಂದ್ರು, ಅಂಥದ್ರಲ್ಲಿ OBCಯನ್ನು ಆಯ್ಕೆ ಮಾಡಿದ್ದಾರೆ. ಏನು ಸರ್ ಸ್ಟ್ರಾಟಜಿ? ಅಲ್ಲ, ನೀವು BJPಗೆ ಯಾಕೆ ಕೇಳಬಾರ್ದು ಈ ಪ್ರಶ್ನೆ? ಅದೇ ಯಾಕೆ ಕೇಳಬಾರ್ದು? 5 ಟೈಮ್ ಅವರಿಗೆ ಕಂಟಿನ್ಯೂಸ್ ಕೊಟ್ಟಿದ್ದಾರಲ್ಲ, ನಾವು 5 ಟೈಮ್ ಇಲ್ಲಿ ಕೊಡಲಿಲ್ವಾ? ಈ ಪ್ರಶ್ನೆ ನಮ್ಮನ್ನ ಯಾಕೆ ಕೇಳ್ತೀರಿ ನೀವು? BJP ಅವ್ರಿಗೆ ಕೇಳಬೇಕಲ್ಲ ಹೋಗಿ. ಇದೇ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ಬೋದಲ್ಲ. ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೇಳಿವಲ್ಲ ಸರ್, ಅವ್ರನ್ನ ಕೇಳಿ ನಾನು ಇಲ್ಲಿ ಲಿಂಗಾಯತರು ಆಸ್ಪರೆಂಟ್ ಇದಾರೆ ಅಂತ ಅಲ್ಲ ಅದು ಹೇಳಿದಿರಿ. ಬಟ್ 5 ಬಾರಿ ನಿಮಗೆ ಕೊಟ್ಟಿದ್ದಾರೆ, ನೀವು ಇದನ್ನೇ ಹೇಳ್ಬೋದಲ್ಲ ಅವರಿಗೆ. 5 ಬಾರಿ ನಿಮಗೆ ಕೊಟ್ಟಿದ್ದಾರೆ, BJP ಅವರು ನಿಮಗೆ ಕೊಟ್ಟಿದ್ದಾರೆ, ಲಿಂಗಾಯತರು ಕೊಟ್ಟಿಲ್ಲ ಅಂತ ನೀವು ಕೇಳ್ಬೋದಲ್ಲ ಈ ಪ್ರಶ್ನೆ. ಒಂದ್ ನಿಮಿಷ ನಮಗೆ ಕೇಳಿದಿರೋದಕ್ಕೆ ನಾವು ಹೇಳ್ತಿದ್ದೇವಲ್ಲ. ನಮಗೆ ಅಲ್ಲ, ವಿ ಹ್ಯಾವ್ ಗಾಟ್ ಈಕ್ವಲ್ ರೈಟ್ ಲೈಕ್ ಯು ಆಲ್ಸೋ. ಯಾಕಂದ್ರೆ ಚುನಾವಣೆ ಬಂದಾಗ ಇಟ್ ಬಿಕಮ್ಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಅದು ಈ ಥರ ಪ್ರಶ್ನೆ ನಮಗೆ ಮುಜುಗುರ ಆಗ್ಬಿಡುತ್ತೆ. ಅದಕ್ಕೆ ವಿ ಆರ್ ಗಿವಿಂಗ್ ಯು ಕೌಂಟರ್ ಸೊ ದಟ್ ಲೆಟ್ ದೆಮ್ ಆಲ್ಸೋ ಬಿ ಸೆನ್ಸಿಟಿವ್ ಅಂತ. ಇದು ನೋಡ್ರಿ, ಪಕ್ಷಾತೀತವಾಗಿ ನಾವೆಲ್ಲ ಕಡೆ ಟಿಕೆಟ್ ಕೊಡ್ತಾನೆ ಬಂದೀವಿ. ನಮ್ಮ ಸೆಕ್ಯುಲರ್ ಪಾರ್ಟಿ ಇದೆ, ಎಲ್ಲ ಸಮಾಜದವ್ರಿಗೆ ನಾವು ಅವಕಾಶ ಕೊಟ್ಟೇ ಕೊಡ್ತೀವಿ. ಇಟ್ಸ್ ನಾಟ್ ದ್ಯಾಟ್ 5 ಬಾರಿ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದೀವಿ, ಚೇಂಜ್ ಮಾಡಿದ್ದೀವಿ. ಸೊ ನೀವು ಇದು ಭಾಳ ಸೆನ್ಸಿಟಿವ್ ಇಶ್ಯೂ ಇದೆ, ನಮಗೆ ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಕೇಳಿರ್ತಕ್ಕಂಥ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸರ್, ಈಗ ಮೊನ್ನೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಕಡೆ ಒಂದು ಭಾಷಣ ಮಾಡಿದ್ರೆ ಕಡಿಮೆ ಸೀಟ್ ಬಂದ್ರೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತಾಡಬಾರ್ದು? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತಾಡಬಾರ್ದು ನಾವು? ಈಗೇನಾಗಿದೆ, ಈ ಚುನಾವಣೆ ಇರ್ತಕ್ಕಂಥ ಎದುರು ಸ್ಪರ್ಧೆ ಹೇಳ್ರಿ, ದೇಶದ ವಿಚಾರ ಇದೆ ಹೌದಲ್ಲ. ಸುಮಾರು 4,000 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಬಂದಿದೆ ಚೈನಾ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು? ಪ್ರಹ್ಲಾದ್ ಜೋಶಿ ಅವರು ಕೊಡಬೇಕಲ್ಲ. ಅವರು ಕೇಂದ್ರ ಸಚಿವರು ತಾನೇ, ಈಸ್ ಅ ಪಾರ್ಟ್ ಆಫ್ ಗೌರ್ಮೆಂಟ್ ಅಲ್ಲ. ಮತ್ತು ಅದ್ರ ಬಗ್ಗೆ ಏನು ಹೇಳಬೇಕು ಪ್ರಹ್ಲಾದ್ ಜೋಶಿ ಸಾಹೇಬರು? ಇದ್ರ ಬಗ್ಗೆ ಅಲ್ಲ, ಒಂದು ನಿಮಿಷ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಏನು ಉತ್ತರ ಕೊಡ್ತಾರೆ? BJP ಏನು ಉತ್ತರ ಕೊಡ್ತಾರೆ ಇದ್ರ ಬಗ್ಗೆ? ಅಲ್ಲ, ನೀವು ಕೇಳ್ಬೇಕದ್, ನೀವು ಹೇಳ್ಬೇಕು. ಯಾಕೆ ಸದ್ದಾಗ್ತಿಲ್ಲ, ಯಾಕೆ ಮೌನ ಆಗ್ತಿಲ್ಲ, ಯಾಕೆ ಪ್ರಶ್ನೆಗಳು ಕೇಳ್ತಿಲ್ಲ, ಜನರಿಗೆ ಯಾಕೆ ಇದು ಒಂದು ದೊಡ್ಡ TV ಡಿಬೇಟ್ ಆಗಿ ತೊಗೊಳಲ್ಲ? ಕೆಲವು TVಗಳು ಡಿಬೇಟ್ ಆಗ್ತವಂತ, ಕೆಲವು ತೊಗೊಳೋದೇ ಅಲ್ಲಲ್ಲ. ಬೇರೆಯಾಗಿದೆ ಹರಿದು ಬಿಸಾಕಿ ನುಂಗು ಕುಡಿದು ಇವತ್ತೆಲ್ಲ ತೀರಾಬಿಡೋರು. ಇಲ್ಲೇ ಅಲ್ಲ, ನೋ ಆವಾಜ್ ನೋ ಸೌಂಡ್. ಇದು ದೇಶದಲ್ಲಿ ಆಗಿರ್ತಕ್ಕಂಥ ಇದೇನು ಗೊತ್ತೇನೋ, ಡೇ ಲೈಟ್ ರಾಬರಿ ಅಂತಾರೆ ಇದಕ್ಕೆ. ಡೇ ಲೈಟ್ ರಾಬರಿ ಆಗಿರ್ತಕ್ಕಂಥದ್ದು. ನಿನಗೆ ಬರೋದು CBI ಎನ್ಕ್ವೈರಿ ಮಾಡೋದು, ಅವ್ನು ರೊಕ್ಕ ಕೊಟ್ಟರೆ ಬಿಡಿಸೋದು. ಡೇ ಲೈಟ್ ರಾಬರಿ ಆಗಿರ್ತಕ್ಕಂಥದ್ದನ್ನ ಯಾವ ಮೀಡಿಯಾ ಮಾತನಾಡ್ತಿಲ್ಲ. ಕೆಲವು ಮೀಡಿಯಾಗಳು ಪಾಪ ಮಾತನಾಡ್ತವೆ, ಅದಕ್ಕೂ ಬಾಯಿ ಮುಚ್ತಾರೆ. ಅಲ್ಲ, ಇಡೀ ಪ್ರಪಂಚಕ್ಕೆ ಗುರ್ತೈತ್ರಿ. ನೋಡ್ರಿ, ನಾವು ಈಗಲೂ ಹೇಳ್ತಾ ಇದ್ದೀವಿ, ನರೇಂದ್ರ ಮೋದಿ ಅವರು ನೀವು ವಿಶ್ವಗುರು ಆಗಿ ಪಾಪ್ಯುಲರ್ ಆಗಿದ್ರೆ, ನೀವು ಇಷ್ಟು ಕೆಲಸ ಮಾಡಿದ್ರೆ TVಯಲ್ಲಿ ಯಾಕೆ ಕಾಣಿಸ್ಕೋಬೇಕು? ವಿಶ್ವಗುರು ಅಂದ್ರೆ ವಿಶ್ವಗುರುನೇ, ನಿಮ್ಮ ಹತ್ರನೇ ಜನ ಬರ್ತಾರ. ನೀವ್ಯಾಕೆ TVಯಾಗ ಕಾಣಿಸ್ಕೋಬೇಕು ಅನ್ನೋದು ನಮ್ಮ ಪ್ರಶ್ನೆ. ಇಷ್ಟೆಲ್ಲ TVಯಾಗ ಕಾಣಿಸ್ಕೊಂಡು ಇರ್ತಕ್ಕಂಥ ಕಾನೂನಲ್ಲಿ ಲೂಪದೋಷದಲ್ಲಿ ಇರ್ತಕ್ಕಂಥ ಎಲ್ಲ ಮಾರ್ಗಗಳನ್ನು ಹೌ ಟು ಡೆಸ್ಟ್ರಾಯ್ ಡೆಮೋಕ್ರಸಿ ಅನ್ನತಕ್ಕಂಥ ಪ್ಲಾನ್ ಮಾಡಿ ನೀವು ಅಧಿಕಾರಕ್ಕೆ ಬರಂಗಿದ್ರೆ ನಿಮ್ಗೆ ಒಳ್ಳೇದಾಗಲಿ. ಅಲ್ಲ, ಜೋಶಿಯವ್ರನ್ನ ಯಾಕೆ ಸೋಲಿಸ್ಬೇಕಂತಂದ್ರೆ, ಈ BJP ಸೋಲಿಸ್ಬೇಕು ನಾವು. ಜೋಶಿಯವ್ರು ನಮ್ಮನ್ನು ಸೋಲಿಸ್ತಕ್ಕಂಥದ್ದಲ್ಲ. ಅವ್ರ ಟಾರ್ಗೆಟ್ ಈಸ್ ನಾಟ್ ಜೋಶಿ ಸಾಹೇಬರು, ನಮಗೇನು ಪರ್ಸನಲ್ ಇಲ್ಲ. BJP ದೇಶ ಬಿಟ್ಟು ಹೋಗ್ಬೇಕು. ಈ BJP ದೇಶದಿಂದ ಈ ಅಧಿಕಾರದಿಂದ ಹೊರಗೆ ಹೋಗ್ಬೇಕು, ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿವಿ. BJP ಕೂಡ ಗುರ್ತಿದೆ ಇದು. ನಾವು BJPಯ ಮುಖಂಡರಲ್ಲಿ ಕೂಡ ಮನವಿ ಮಾಡ್ಕೊಳ್ತೀವಿ. ನಿಮಗೆ ನರೇಂದ್ರ ಮೋದಿ ಸಾಹೇಬರು ಏನು ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಆಡಳಿತ ಅವರಿಗೆ ಒಪ್ತಾ ಇಲ್ಲ. ಬಟ್ ಅನಿವಾರ್ಯ ಸ್ಥಿತಿನಲ್ಲಿ ಇದ್ದಾರೆ ಅವರು. ಈಗ ಜೋಶಿ ಅವ್ರು ಹೇಳ್ತಾರೆ, ನಾನು ಮತ್ತು ಸಂತೋಷ್ ಲಾಡ್ ಒಂದ್ ಕಡೆ ಒಂದಿನ ಫ್ಲೈಟ್ನಾಗ ಬರತ್ತಿದ್ವಿ. ಜೋಶಿ ಸಂತೋಷ್ ಲಾಡ್ ಅವರಿಗೆ ಮೋದಿ ಮತ್ತು ಜೋಶಿನ ಬೇಗ ಟಾರ್ಗೆಟ್ ಕೊಟ್ಟಿದ್ದಾರೆ, ನೀವೇ ಹೇಳಿದ್ರಂತ. ಅಲ್ಲ ರೀ, ನಾನು ಅಷ್ಟು ಅಯೋಗ್ಯನೂ ಅಲ್ಲ. ನನಗೆ ಅವ್ರಿಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಕೂಡ ಬರೋಬರಿದೆ. ನನಗೂ ಅವ್ರಿಗೆ ನಾನು ಅಷ್ಟು ಅಯೋಗ್ಯನೂ ಅಲ್ಲ. ಆ ಥರ ಸ್ಟುಪಿಡಾಗಿ ಮಾತನಾಡ್ತಕ್ಕಂಥ ನನಗೆ ಅವಶ್ಯಕತೆ ಇಲ್ಲ ಅಂತ ನಿರ್ಗತಿನೂ ನನಗಿಲ್ಲ. ಐ ಆಮ್ ಎ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್. ಐ ಕಮ್ ಫ್ರಮ್ ಅ ವೆರಿ ಗುಡ್ ಬ್ಯಾಕ್ಗ್ರೌಂಡ್ ಆಲ್ಸೋ. ಐ ಹ್ಯಾವ್ ಕಮ್ ಆನ್ ಮೈ ಓನ್ ವೇ. ಐ ಆಮ್ ನಾಟ್ ಹೇರ್ ಟು ಪ್ಲೀಸ್ ಸಂಬಡಿ ಆ್ಯಂಡ್ ಟ್ರೈ ಟು ಟೆಲ್ ಸಮಥಿಂಗ್ ಎಲ್ಸ್. ಐ ಆಮ್ ನಾಟ್ ಅ ಫೆಲೋ ಹೂ ವಿಲ್ ಸ್ಪೀಕ್ ಸಮ್ವೇರ್. ಕವರ್ಡಾಗಿ ನಾನು ಹಿಪೋಕ್ರೇಟ್ ಪ್ರಾಕ್ಟೀಸ್ ಮಾಡಲ್ಲ. ಬಟ್ ಈ ಥರ ಮಾತಾಡಿದ್ರೆ ಅವರು ಹೀಸ್ ಪ್ರಾಕ್ಟಿಂಗ್ ಹಿಪೋಕ್ರಸಿ. ದಟ್ಸ್ ವಾಟ್ ಐ ಸೆಡ್, ಹೀಸ್ ಪ್ರಾಕ್ಟಿಂಗ್ ಹಿಪೋಕ್ರಸಿ. ನನಗೇನು ಬಿದ್ದಿದೆ? ಐ ಆಮ್ ವೆಲ್ ಟು ಡೂ, ಐ ಆಮ್ ಎನಫ್ ಟು ಡೂ. ಐ ಆಮ್ ನಾಟ್ ಏಬಲ್ಸ್ ಟು ಪ್ಲೀಸ್ ಸಂಬಡಿ. ಐ ಆಮ್ ಆಸ್ಕಿಂಗ್ ದ ರೈಟ್ ಕ್ವಶನ್ಸ್. 10 ವರ್ಷದಲ್ಲಿ ನೀವೇನು ಮಾಡಿದಿರಿ, ನಿಮ್ಮ ಸರ್ಕಾರ ಏನು ಮಾಡಿದೆ ಅಂತ ಕೇಳಿದ್ರೆ ಮೋದಿಗೆ ಹೆಂಗೆ ಬೈದಂಗೆ ಆಗುತ್ತೆ?
ನೀವು ಚಾಪಲೂಸಿ ಮಾಡಕ್ಕಿದ್ದೀರಿ, ನಾನಲ್ಲ. ಉಲ್ಟಾ ಅವರು ಮೋದಿ ಆಯಿತು ಸಮರ್ಥನೆ ಮಾಡ್ಕೊಳ್ತಾರೆ, ಎಲ್ಲದಕ್ಕೂ ಸಮರ್ಥನೆ ಮಾಡ್ಕೊಳ್ತಾರಲ್ಲ. ಮತ್ತೀಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತಾಡ್ಬೋದು ಮೋದಿ ಜೋಶಿ ಅವರು? ಈಗೆಲ್ಲ ಕಳೆದ 10 ವರ್ಷದಲ್ಲಿ 23 ಕಂಪ್ನಿಗಳು ಮೋದಿಯವರು ಮಾರಿದ್ದಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅದ್ರ ಬಗ್ಗೆ ಕೇಳಿ ಮಾತನಾಡಲಿಲ್ಲ ಅವರು. ಗೌರ್ಮೆಂಟ್ ಕಂಪ್ನಿಗಳೆಲ್ಲ ಮಾರಿದಾರಲ್ವಾ? ರೈಲ್ವೆ ಮಾರಿದ್ರು, ಏರ್ಪೋರ್ಟ್ಗಳು ಮಾರಿದ್ರು, ಟೆಲಿಕಾಮ್ ಇಂಡಸ್ಟ್ರಿ ಮಾರಿದ್ರು, 3G ಹೋಯ್ತು, 4G ಹೋಯ್ತು, 5G ಹೋಯ್ತು, ಕೋಲ್ ಹೋಯ್ತು, ಎಲ್ಲ ಪ್ರೈವೇಟೈಸೇಷನ್ ಆಗಿದೆ ಅಲ್ಲ. ಅದ್ರ ಬಗ್ಗೆ ಮಾತನಾಡಬೇಕಲ್ಲ. ನಮಗೇನಿರೋದು ಈ ಚುನಾವಣೆ ಇರತಕ್ಕಂಥದ್ದು ಕಾಂಟ್ರವರ್ಸಿನಾಗ ಎಳಿಬೇಡ್ರಿ, ಪ್ರೋಗ್ರೆಸಿವ್ ಆಗಿ ಮಾತನಾಡ್ರಿ, ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡ್ರಿ. ಅದನ್ನೆಲ್ಲ ಬಿಡೋದು ಹಿಂಗೆ ಸುಮ್ಮನೆ ಆರ್ಕಿ ಉತ್ತರ ಕೊಡೋದು ಹೋಗೋದು. ಅಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ತಾಲಿಬಾನ್ ಸರ್ಕಾರ ಅಂದ್ರೆ ಅದು ಒಪ್ತೀರಾ ನೀವು? ಜೋಶಿ ಅವ್ರು ಹೇಳಿದ್ರಲ್ಲ, ಸಿದ್ದರಾಮಯ್ಯ ಸರ್ಕಾರ ತಾಲಿಬಾನ್ ಸರ್ಕಾರ. ಯಾಕೆ ಬಂತ ಪದ ಅವ್ರ ಬಾಯಲ್ಲಿ? ಅವರು ಎಲೆಕ್ಷನ್ ಬಂದರೆ ತಾಲಿಬಾನು, ಪಾಕಿಸ್ತಾನು, ಅಫ್ಘಾನಿಸ್ತಾನು, ಇವತ್ತು ಬಾಂಗ್ಲಾದೇಶ್ GDPಗೆ ಈ ದೇಶದ GDPಗೆ ಹೋಲಿಕೆ ಮಾಡಿ ನೋಡೋಣ. ಇವತ್ತು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮಿಗೆ ಈ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತಾರೆ ಜೋಶಿ ಅವರು. ಇಂಥ ಮಾತಾಡೋದಿಲ್ಲ. ರಾಮ, ರಹೀಮ, ಪಾಕಿಸ್ತಾನ, ಮುಸಲ್ಮಾನ, ಹಿಂದೂ ಇವೇ ಇರೋದು. ಮಾತನಾಡ್ರಿ, ನೇರವಾದ ಚರ್ಚೆ ಮಾತನಾಡ್ರಲ್ಲ. ಲೆಟ್ ಅಸ್ ಹ್ಯಾವ್ ಎ ಡಿಬೇಟ್. ಕೇಳ್ರಿ, ಡಾಲರಿಗೆ ರೂಪಾಯಿಗೆ ಯಾಕೆ ಡಿಫರೆನ್ಸ್ ಇದೆ ಕಳೆದ 10 ವರ್ಷದಲ್ಲಿ? ಯಾಕೆ ಡಿಫರೆನ್ಸ್ ಇದೆ? 14,50,000 ಕೋಟಿ ಸಾಲ ಮನ್ನಾ ಮಾಡಿದ್ರಿ. ಯಾರ್ದು? ಉದ್ದಿಮೆದಾರರು. ಮತ್ತು ರೈತರದ್ದು ಯಾಕೆ ಮಾಡಿಲ್ಲ? ಅಧಿಕಾರಕ್ಕೆ ಬಂದರೆ ರೈತರು ಆದ್ರೆ ದುಕ್ಕಣಿ ಮಾಡ್ತೀವಿ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಇನ್ನೂ ಹೊರತು ಬಂದು ಯಾವುದೋ ಸುಮ್ಮನೆ ಸಂತೋಷ್ ಲಾಡ್ ನನಗೆ ಫ್ಲೈಟಾಗಿ ಸಿಕ್ಕಿದ್ದ, ನನಗೆ ಹಂಗೆ ಹೇಳಿದ, ನಾನು ಸುಳ್ಳು ಹೇಳ್ಬಿಡ್ಲಾ? ನನಗೆ ಗುರು ನೀನು ನನಗೆ ಜಾಸ್ತಿ ಬೈಬೇಡ ಅಂತ ಹೇಳಿದ್ರಂತ ಸುಳ್ಳು ಹೇಳ್ಬಿಡ್ಲಾ? ಅವೆಲ್ಲ ನೋಡ್ರಿ, ಈಸ್ ಅ ರೆಸ್ಪೆಕ್ಟೆಡ್ ಮ್ಯಾನ್, ಐ ಗಾಟ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಟ್ ಈ ರೀತಿಯಾಗಿ ಪಬ್ಲಿಕ್ನಲ್ಲಿ ಒಬ್ಬರನ್ನ ಡಿಮೊರಲೈಸ್ ಮಾಡೋದು, ತಪ್ಪು ಮಾತನಾಡೋದು ಮಾಡಬಾರ್ದು. ಮೀಟ್ ಆಗ್ತೀವಿ, ಗ್ರೀಟ್ ಮಾಡ್ತೀವಿ, ರೆಸ್ಪೆಕ್ಟ್ ಇದೆ. ಅವ್ರು ಕೇಳಿದ್ರು ಏನಯ್ಯ ನನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರ್, ಇಟ್ಸ್ ಅ ಪಾರ್ಟಿ ಬೇಸ್ಲನ್ನು ಮಾತನಾಡ್ತೀವಿ. ನಾವು ಮಾತನಾಡ್ತಕ್ಕಂಥದ್ದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಏನು ಬೈದೀವಿ? ಏನು ಮೋದಿಯವರಿಗೆ? ನಾವು ಮೋದಿಯವರಿಗೆ ಎಲ್ಲಿ ಬೈದಿದ್ದೀವಿ? ಅಥವಾ ಜೋಶಿ ಅವರಿಗೆ ಎಲ್ಲಿ ಬೈದಿದ್ದೀವಿ? ಅವರು ನಮಗೆ ಉತ್ತರ ಕೊಡೋಕ್ಕಾಗೋದಲ್ಲ, ಈ ಥರ ಮಾತನಾಡ್ತಾರೆ. ನೀವು ಕೇಳ್ರ, ಉತ್ತರ ಕೇಳ್ರಲ್ಲ. ಕಳೆದ 10 ವರ್ಷದಲ್ಲಿ ಈ ದೇಶದ ಸ್ಥಿತಿ ಏನಿದೆ, ಸಾಲ ಏನಿದೆ ಈ ದೇಶದ 10 ವರ್ಷದಲ್ಲಿ? ಪ್ರಹ್ಲಾದ್ ಜೋಶಿ ಬಂದು ಮಾತಾಡೋಕೆ ಕೇಳ್ರಿ. ಅಲ್ಲ, ನಿಮ್ಮನ್ನ ಹೇಳ್ತಾ ಇದಾರೆ ಅವರು. ಯಾಕಂದ್ರೆ ಭಾಳ ಬುದ್ಧಿವಂತರು ಇವರು. ಹೆಂಗೆ ಅವಾಯ್ಡ್ ಮಾಡಬೇಕು ಯಾವುದೇ ಪ್ರಶ್ನೆ ನಿಮ್ಮನ್ನು ಹಿಂಗೆ ಹೇಳೋದು, ಅದಕ್ಕೆ ನೀವು ನಮಗೆ ಬಂದು ಪ್ರಶ್ನೆ ಕೇಳ್ತೀರಿ. ಅದನ್ನು ಸೈಡಿಗಿಡಿ. ನೀವು ಕೇಳ್ರಿ, ಸರ್ 55 ಲಕ್ಷ ಕೋಟಿ ಸಾಲ ಇವತ್ತು 173 ಲಕ್ಷ ಕೋಟಿ ಆಗಿದೆ, ಇದಕ್ಕೆ ಉತ್ತರ ಕೊಡ್ತೀರಾ? ಇದನ್ನು ಕೇಳಿ. ಸರ್, ಯಾವುದದು ಪುಲ್ವಾಮಾ ಅಟ್ಯಾಕ್ ಆಯಿತು, 300 kg RDX ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ. ಅದೆಲ್ಲ ಸರ್ ಏನಾಯ್ತು? ಈಗ 300 kg RDX ಹೆಂಗೆ ಬಂತು? ಅದೇನು ಪಟ್ನಲ್ಲ, 300 kg RDX ಈ ದೇಶದ ಒಳಗಡೆ ಬಂತು. ಯಾರು ಉತ್ತರ ಕೊಡಬೇಕು? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇದ್ರ ಬಗ್ಗೆ ಮಾತಾಡೋಂಗಿಲ್ಲ. ಎಲ್ಲನ ಒಂದು ಹಿಂದೂ ಮುಸ್ಲಿಂ ಆಗ್ಬಿಟ್ರೆ ಹಂಗೆ ಬಂದ್ಬಿಡದೆ. ಮುಸ್ಲಿಂ ಅಂದ್ರೆ ಹಂಗೆ ಎಗೆಗ್ರೆ ಬಂದ್ಬಿಡ್ತಾರೆ. ಮತ್ತು 300 kg RDX ಬಂತಲ್ಲ ಈ ದೇಶದೊಳಗೆ, ಹಿಂದೂಗಳು ಸತ್ತೋದ್ರಲ್ಲ, ಅದ್ರ ಬಗ್ಗೆ ಯಾರು ಜವಾಬ್ದಾರಿ? ಈ ದೇಶದಲ್ಲಿ 300 kg RDX ಬಂತು, ಹಿಂದೂಗಳು ಸತ್ತೋದ್ರಲ್ಲ, ಅದ್ರ ಬಗ್ಗೆ ಯಾರು ಜವಾಬ್ದಾರಿ? ಅದ್ರ ಬಗ್ಗೆ ಏನು ಮಾತನಾಡೋದು ಬೇಡ? ವಿನೋದ್ ಶೆಟ್ಟಿ ಅವರು ಖಂಡಿತವಾಗಿ ಗೆಲ್ತಾರೆ. ಇದೇನಾಗಿದೆ ಗೊತ್ತಾ? ಇದು ಇಟ್ ಹ್ಯಾಸ್ ರೀಚ್ ದ ಪ್ಯಾನಿಕಲ್ ಹೈಟ್ ಅಂತಾರೆ. ಬಿಜೆಪಿಯವರ ಪರಮಾವಧಿ ದಡ್ಡತನ ಮುಟ್ಟಿದೆ. ಇದೇನು ಹಿಟ್ಲರ್ ರೂಲ್ ಇದೆಯಲ್ಲ ಈ ದೇಶದಲ್ಲಿ, ಜನ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬ್ತಾರೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ. ಇಡೀ ಭಾರತ ದೇಶದಲ್ಲಿ ಬಿಜೆಪಿ ವಿಲ್ ಹ್ಯಾವ್ 31% ಆಫ್ ವೋಟ್ ಶೇರ್ ಅಂಡ್ ಇಟ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 180 to 220 ಸೀಟ್ಸ್. ಇದು ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಎಲ್ಲರೂ ಟಾಸ್ಕ್ ಇದೆ. ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರನ್ನು ಹಿಡಿದು ಶಾಸಕರನ್ನು ಹಿಡಿದು ಸಚಿವರನ್ನು ಹಿಡಿದು ವಿ ಆಲ್ ಹ್ಯಾವ್ ಟೇಕನ್ ಇಟ್ ಟು ಪರ್ಸನಲಿ. ವಿ ವಿಲ್ ಫೈಟ್ ಆನ್ ದ ಸ್ಟ್ರೀಟ್. ನಾವು ಎದೆ ತೋರಿಸಿ ಫೈಟ್ ಮಾಡ್ತೀವಿ, ಬೆನ್ ತೋರಿಸಿ ಹೋಗೋದಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.